ಇಂದು ನೀವೇನು 1 ಗಂಟೆ ಓದಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ನಾಳೆ ನಿಮ್ಮ ಒಂದು ಜೀವನವನ್ನೇ ಬದಲಾಯಿಸ್ತಕ್ಕಂಥ ಒಂದು ಇದನ್ನು ಹೊಂದಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ VA ಎಕ್ಸಾಮ್ಗೆ ಕಾಲ್ಫರ್ ಆಗಿದೆ. ಮತ್ತು VA ಎಕ್ಸಾಮ್ಸ್ಗಳಿಗೆ ನಾವು ಏನು ತರಗತಿಗಳನ್ನು ಮಾಡ್ತಾಯಿದ್ದೀವಿ, ಆ ಒಂದು ತರಗತಿಗಳಿಗೆ ಅತಿ ಮುಖ್ಯವಾಗಿ ಹೆಚ್ಚು ಪ್ರೀತಿ ಸಿಗ್ತಾ ಇದೆ. ಅದಕ್ಕಾಗಿ ನಮ್ಮ ಒಂದು ತರಗತಿಗಳು ಕಂಟಿನ್ಯೂಸ್ ಆಗಿ ಪ್ರತಿದಿನ ನಿಮಗೆ ಬೆಳಗ್ಗೆ ಒಂದು ತರಗತಿ ಕೊಡ್ತಾ ಇದ್ದೇನೆ, ಸಂಜೆ ಒಂದು ತರಗತಿ ಕೊಡ್ತಾ ಇದ್ದೇನೆ. ನಿಮಗೆ ಎಕ್ಸಾಮ್ ಆಗೋದಕ್ಕಿಂತ ಮುಂಚೆ ಮಿನಿಮಮ್ ಒಂದು 150ರಿಂದ 200 ತರಗತಿ ಅಂತೂ ಫ್ರೀಯಾಗಿ ಕೊಡ್ತೇನೆ. ಅದಾದ ಬಳಿಕ ಇಂಪಾರ್ಟೆಂಟಾಗಿ ನಿಮಗೇನಾದರೂ ಪೇಯ್ಡ್ ತರಗತಿ ಅಂತ ಅಂದರೆ ಇಲ್ಲೇ ನಾನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಜಾಯಿನ್ ಬಟನ್ ಮೂಲಕ ಏನು ಮಾಡ್ತೇನೆ, ನೆಕ್ಸ್ಟು ಪೇಯ್ಡನ್ನು ಕೂಡ ತೆಗೆದುಕೊಂಡು ಬರ್ತೇನೆ. ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ಇಷ್ಟ ಆದರೆ. ನೋಡಿ, ಮತ್ತು ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ. ಏನಪ್ಪ ಅಂತ ಅಂದರೆ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅದನ್ನು ಕೂಡ ಹೇಳಿಬಿಡ್ತೇನೆ. ಏನಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದರೆ, ನಾನು ಪ್ರತಿ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಆ ಒಂದು ಕ್ಲಾಸ್ನಲ್ಲಿ ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಆಗಿದೆ ಅಂತ ಅಂದರೆ ಇಲ್ಲಿ ಪ್ರತಿ ಕ್ಲಾಸ್ ಇರುತ್ತೆ, ಈ ರೀತಿ ಸ್ಲೈಡ್ ಇರುತ್ತೆ, ಓಕೆನಾ. ಈ ಒಂದು ಸ್ಲೈಡಲ್ಲಿ ನಾನು ಕೊನೆಯದಾಗಿ PDF ಬೇಕಿದ್ದಲ್ಲಿ ಸಂಪರ್ಕಿಸಿ ಅಂತ ಕೊಟ್ಟುಬಿಟ್ಟು ಇಲ್ಲಿ udyogjeevan12@gmail.com ಅಂತ ಇಮೇಲ್ ಐಡಿಯನ್ನು ಹಾಕಿದ್ದೇನೆ, ಓಕೆನಾ. ಇದು ಯಾಕಪ್ಪ ಹಾಕಿದ್ದೇನೆ ಅಂತ ನಾನು ಈಗ ಹೇಳ್ತೇನೆ. ಎಲ್ಲರೂ ಕೂಡ ನಮಗೆ ತುಂಬ ಏನಪ್ಪ ಮಾಡಿ ಇಮೇಲ್ ಬಂದಿದ್ದಾವೆ, ಅಂದರೆ ನಮಗೆ PDF ಬೇಕು ಸರ್ ಅಂತ. ಅದಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ನಾನು ದೂರ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಯಾರ್ಯಾರು ಈ ಒಂದು ಸಂಪೂರ್ಣ ಬ್ಯಾಚನ್ನು ಪಡೆದುಕೊಂಡಿರ್ತೀರಿ, ಓಕೆನಾ, ಯಾರ್ಯಾರು ಸಂಪೂರ್ಣ ಬ್ಯಾಚನ್ನು ನೀವು ಬೈ ಮಾಡ್ತೀರಾ ಅಥವಾ ಯಾರ್ಯಾರು ಪರ್ಚೇಸ್ ಮಾಡ್ತೀರಾ 501 ರೂಪಾಯಿಗೆ, ಇದು ಸಂಪೂರ್ಣವಾಗಿ ಒಂದು PDF ಬ್ಯಾಚ್ ಆಗಿದೆ, ಯಾವುದೇ ಕ್ಲಾಸಸ್ ಇರೋದಿಲ್ಲ. ಮೊದಲನೇದೇ ಹೇಳಿಬಿಡ್ತೀನಿ, ಓನ್ಲಿ PDF ಬ್ಯಾಚ್ ಇರುತ್ತೆ. ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್, ಕರೆಂಟ್ ಅಫೇರ್ಸ್ ಎಲ್ಲ ಟಾಪಿಕ್ಗಳು ಇರ್ತವೆ. ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ಈ ಒಂದು ಬ್ಯಾಚಲ್ಲಿ ನಾವು ಕೊಟ್ಟಿದ್ದೇವೆ. ಎಲ್ಲ PDF ಅಷ್ಟೇ, ಓಕೆನಾ. ನೀವೇ ಸೆಲ್ಫ್ ಸ್ಟಡಿ ಮಾಡಬೇಕು, ಮತ್ತು ನಮ್ಮ ತರಗತಿಗಳನ್ನು ಯೂಟ್ಯೂಬಲ್ಲಿ ನೀವು ಫ್ರೀಯಾಗಿ ನೋಡ್ಕೋಬೋದು, ಓಕೆನಾ. ಇದಕ್ಕೆ ಏನು ನೀವು ಅಮೌಂಟನ್ನು ಪೇ ಮಾಡ್ತೀರಲ್ವಾ, ಅದರ ಸ್ಕ್ರೀನ್ಶಾಟನ್ನು ನೀವೇನು ಮಾಡಬೇಕು, ಈ ಒಂದು udyogjeevan12@gmail.com ಅಂತ ಇಮೇಲ್ ವಿಳಾಸಕ್ಕೆ ನೀವೇನು ಮಾಡಬೇಕು, ಸೆಂಡ್ ಮಾಡಬೇಕು. ಆವಾಗ ಮಾತ್ರ ನಾವು PDF ನಿಮಗೆ ಕಳಿಸ್ತೇವೆ. ಸ್ವಲ್ಪ ಕ್ಷಮೆ ಇರಲಿ, ಯಾಕಪ್ಪ ಅಂತಾನೆ ತುಂಬ ಜನ ಕೇಳಿದರು. udyogjeevan12@gmail.com ಇಂದ ಇಮೇಲ್ ವಿಳಾಸಕ್ಕೆ ತುಂಬ ಜನ ಕೇಳಿದ್ದೀರಾ, ನಮಗೆ PDF ಬೇಕು ಸರ್, ನಿಮ್ಮ ಕ್ಲಾಸ್ಗಳು ತುಂಬ ಇಷ್ಟ ಆಗಿದ್ದಾವೆ ಅಂತ. ಬಟ್ ಏನಂತ ಅಂದರೆ ಬ್ಯಾಚ್ ತಗೊಂಡವ್ರಿಗೆ ಮಾತ್ರ PDF ಕೊಡ್ತೀವಿ. ಯಾಕೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಟೈಪಿಂಗ್ ಕಾಸ್ಟ್ ಎಷ್ಟು ಹೋಗುತ್ತೆ ಅಂತ. ಆಲ್ಮೋಸ್ಟ್ ಟೈಪಿಂಗ್ ಕಾಸ್ಟ್ ತುಂಬ ಇರುತ್ತೆ. ಅದಕ್ಕಾಗಿ ಬ್ಯಾಚ್ಗಳನ್ನು ಕೂಡ ನಾವು ಮಾಡಲೇಬೇಕು. ಫ್ರೀಯಾಗಿ ಅಂತೂ ಯೂಟ್ಯೂಬಲ್ಲಿ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೇವೆ, ಅದರ ಜೊತೆಗೆ ಬ್ಯಾಚನ್ನು ಕೂಡ ನಾವು ತೆಗೆದುಕೊಂಡು ಬಂದರೆ ಇನ್ನೂ ಕೂಡ ನಮಗೂ ಕೂಡ ಹುಮ್ಮಸ್ಸು ಬರುತ್ತೆ ಅಂತ, ಓಕೆನಾ. ಯಾರಿಗೆ ಇಷ್ಟ ಇದೆ ತಗೊಳ್ಳಿ, ಇಲ್ಲ ಅಂತಾರೆ ಯೂಟ್ಯೂಬಲ್ಲೂ ಕೂಡ ನಾನು ಫ್ರೀಯಾಗಿ ನಿಮಗೆ ತರಗತಿಯನ್ನು ಕೊಡ್ತಾನೆ ಹೋಗ್ತಾ ಇದ್ದೇನೆ, ಓಕೆನಾ. ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, ಏನಪ್ಪ ಮೊದಲನೇ ಪ್ರಶ್ನೆ ಇದೆ ಅಂತಂದರೆ, ಕನ್ನಡದ ಮೊದಲ ಕಾವ್ಯ ಕವಿರಾಜ ಮಾರ್ಗವನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದರೆ, ಯಾರಪ್ಪ ಈ ಒಂದು ಕನ್ನಡದ ಮೊದಲ ಕಾವ್ಯವಾಗಿರ್ತಕ್ಕಂಥ ಕವಿರಾಜ ಮಾರ್ಗವನ್ನು ರಚನೆ ಮಾಡಿದವನಪ್ಪ ಅಂತ ಅಂದರೆ ಅಮೋಘ ವರ್ಷ. ಯಾವ ಒಂದು ರಾಜರ ಆಸ್ಥಾನದಲ್ಲಿ ಬರ್ತಾನೆ, ಯಾವ ಒಂದು ರಾಜವಂಶದಲ್ಲಿ ಬರ್ತಾನೆ, ರಾಷ್ಟ್ರಕೂಟರಲ್ಲಿ ಬರ್ತಾನೆ. ಅಮೋಘ ವರ್ಷ ನೃಪತುಂಗ ಎಂಬತಕ್ಕಂಥವನು ಇವನೇನು ಮಾಡ್ತಾನೆ, ಕವಿರಾಜ ಮಾರ್ಗ ಎಂಬತಕ್ಕಂಥ ಒಂದು ಇದನ್ನು ಮೊದಲ ಕಾವ್ಯವನ್ನು ಬರೀತಾನೆ. ಇದನ್ನು ಶ್ರೀ ವಿಜಯ ಬರೀತಾನೆ ಅಂತಲೂ ಕೂಡ ಕೆಲವು ಬುಕ್ಸ್ಗಳಲ್ಲಿ ಅಥವಾ ಕೆಲವೊಂದು ಇದರಲ್ಲಿ ಕೊಟ್ಟಿರ್ತಾರೆ. ಶ್ರೀ ವಿಜಯ ಬಂದರೂ ಸರಿ, ಕವಿರಾಜ ಮಾರ್ಗವನ್ನು ಅಮೋಘ ವರ್ಷ ಬಂದರೂ ಸರಿ, ಎರಡೂ ಕೂಡ ಸರಿನೇ, ಓಕೆನಾ. ಅದೇ ರೀತಿ ಎರಡನೇ ಪ್ರಶ್ನೆ, ಗದಾಯುದ್ಧ ಕಾವ್ಯವನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದರೆ ತುಂಬ ಈಸಿ, ರನ್ನ ಎಂಬತಕ್ಕಂಥ ಕವಿ. ಇವನು ಇರಿವ ಬಿಡಂಗ ಎಂಬತಕ್ಕಂಥ ಒಂದು ಕಲ್ಯಾಣಿ ಚಾಳುಕ್ಯರ ಒಂದು ರಾಜರ ಆಸ್ಥಾನದಲ್ಲಿ, ಅಂದರೆ ಸತ್ಯಾಶ್ರಯ ಇರುವ ಬಿಡಂಗನ ಆಸ್ಥಾನದಲ್ಲಿ ರನ್ನ ಎಂಬತಕ್ಕಂಥ ಕವಿ ಇರ್ತಾನೆ. ಪ್ರಶ್ನೆ ಹೀಗೆ ಬರುತ್ತೆ, ರನ್ನ ಎಂಬತಕ್ಕಂಥ ಕವಿ ಕೆಳಗಿನ ಯಾವ ರಾಜರ ಆಸ್ಥಾನದಲ್ಲಿ ಇದ್ದನು ಅಂತಲೇ ಪ್ರಶ್ನೆ ಬರುತ್ತೆ. ಸತ್ಯಾಶ್ರಯ ಇರಿವ ಬೆಳಂಗ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಓಕೆನಾ. ಗದಾಯುದ್ಧ ಎಂಬತಕ್ಕಂಥ ಕಾವ್ಯವನ್ನು ರನ್ನ ಎಂಬತಕ್ಕಂಥವನು ಬರೆದಿರ್ತಾನೆ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕಾವ್ಯವನ್ನು ರಚನೆ ಮಾಡಿದವರು ಯಾರು ಅಂತ ಕೊಟ್ಟಿದ್ದಾರೆ. ನೋಡಿ, ಕವಿರಾಜ ಮಾರ್ಗ ನಾನು ಈಗಾಗಲೇ ಹೇಳಿದೆ, ಅಮೋಘ ವರ್ಷ ನೃಪತುಂಗ. ಅದೇ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ಪಂಪ ಆದಿಕವಿ ಪಂಪ ಏನಿದ್ದಾನೆ, ಈ ಒಂದು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯವನ್ನು ಬರೀತಾನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಇವೆಲ್ಲರೂ ಕೂಡ ಇಂಥ ದೊಡ್ಡ ದೊಡ್ಡ ಏನು ಕವಿಗಳಿದ್ದಾರೆ, ಎಲ್ಲರೂ ಕೂಡ ರಾಷ್ಟ್ರಕೂಟರ ಒಂದು ಆಸ್ಥಾನದಲ್ಲಿ ಇರ್ತಾರೆ, ಅದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ರನ್ನ, ಪಂಪ ಮತ್ತು ಪೊನ್ನ, ಓಕೆನಾ. ರನ್ನ, ಪಂಪ ಮತ್ತು ಪೊನ್ನ ಈ ಮೂವರನ್ನು ಕವಿ ಚಕ್ರವರ್ತಿಗಳು ಅಂತ ಕರೀತಾರೆ.
ಓಕೆನಾ, ಇದು ಕೂಡ ಗೊತ್ತಿರಲಿ. ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಆಗಿದೆ, ಬಟ್ ಗೊತ್ತಿರಲಿ ಇದು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಈಸಿ ಪ್ರಶ್ನೆ. ಯಾವಾಗಪ್ಪ ಅಂತಂದರೆ 1767ರಿಂದ 1769ರಲ್ಲಿ ಈ ಒಂದು ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಗೊತ್ತಿರಲಿ, ಇದು ಪ್ರಶ್ನೆ ಆಗಿದೆ, ಬಟ್ ಮುಂದೆಯೂ ಕೂಡ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ, ನೆನಪಿರಲಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಕೌಲು ಅಥವಾ ಏನು ಟ್ರೀಟಿ ಯಾವುದು ಅಂತ. ಟ್ರೀಟಿ ಅಂತ ಅಂದ್ರೆ ಒಪ್ಪಂದ ಯಾವುದು ಅಂತ. ಕೌಲು ಅಂತ ಕೊಟ್ಟಿದ್ದಾರೆ, ಕೌಲು ಇದನ್ನು ಒಪ್ಪಂದ ಅಂತಲೂ ಕೂಡ ನಾವು ಕರಿತೇವೆ. ಓಕೆನಾ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಈ ಒಂದು ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳಿಸಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ವರ್ಷದಲ್ಲಿ ನಡೆಯಿತು ಅಂತ ಕೇಳಿದರೆ ನೆಕ್ಸ್ಟು 1780ರಿಂದ 1784ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಡಿಬೇಕಾದ್ರೆ ಏನಪ್ಪ ಆಗುತ್ತೆ ಅಂತ ಅಂದರೆ ಹೈದರ್ ಅಲಿ ಸಾಯ್ತಾನೆ ಇಲ್ಲಿ, ಅದು ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಯಾರ ವಿರುದ್ಧ ಹೋರಾಡಿದರು ಅಂತ ಪ್ರಶ್ನೆ ಕೇಳಿದರೆ ಯಾರ ವಿರುದ್ಧ ಹೋರಾಡಿದರು ಅಂತ ನಿಜಾಮರು ಮತ್ತು ಬ್ರಿಟಿಷರ ವಿರುದ್ಧ. ಓಕೆನಾ, ಆಪ್ಷನ್ ಡಿ, ನಿಜಾಮರು ಮತ್ತು ಬ್ರಿಟಿಷರ ವಿರುದ್ಧ ಇವರು ಹೋರಾಡ್ತಾರೆ. ಅದೇ ರೀತಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಕೌಲು ಯಾವುದು ಅಂತ ಕೇಳಿದರೆ ಮಂಗಳೂರು ಒಪ್ಪಂದ. ಓಕೆನಾ, ಮೊದಲನೇದು ಮದ್ರಾಸ್, ನೆಕ್ಸ್ಟು ಮಂಗಳೂರು, ನೆಕ್ಸ್ಟು ಶ್ರೀರಂಗಪಟ್ಟಣ. ಓಕೆನಾ, ಇದು ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದು ಸಣ್ಣದು, ಅದಕ್ಕಾಗಿ ಮದ್ರಾಸ್ ಬರೀ ಸಣ್ಣ ವರ್ಡ್ ಇದೆ. ಎರಡನೇದು ದೊಡ್ಡದು, ಸ್ವಲ್ಪ ದೊಡ್ಡದು, ಅದಕ್ಕಾಗಿ ಮಂಗಳೂರು ದೊಡ್ಡದಿದೆ. ಮೂರನೇದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಶ್ರೀರಂಗಪಟ್ಟಣ, ಅದಕ್ಕಿಂತ ದೊಡ್ಡದು, ಅದಕ್ಕಾಗಿ ಮೂರನೇದು. ಈ ರೀತಿಯಾಗಿ ನೆನ್ಪಿಟ್ಕೊಂಬಿಡಿ. ಮುಂದಿನ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಕೌಲು ಆಲ್ರೆಡಿ ಹೇಳಿದೆ, ಶ್ರೀರಂಗಪಟ್ಟಣ ಒಪ್ಪಂದ ಅಂತ. ಟಿಪ್ಪು ಸುಲ್ತಾನನು ಯಾವ ವರ್ಷದಲ್ಲಿ ಮರಣ ಹೊಂದನು ಅಂತ ಇಲ್ಲಿ ಕೇಳಿದರೆ 1799ರಲ್ಲಿ ಇವನೇನಾಗ್ತಾನೆ, ಮರಣವನ್ನು ಹೊಂದುತ್ತಾನೆ. ಅದಕ್ಕಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳಿಗೆ, ಇಷ್ಟು ಈಸಿ ಇದಾವಲ್ಲ ಸರ್, ನಮಗೆ ಕ್ವಶನ್ಸ್ ಇದೇ ರೀತಿ ಬರ್ತಾವ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳೇ, ನಾನೇನಪ್ಪ ಮಾಡ್ತಿದ್ದೇನೆ ಅಂತ ಅಂದರೆ ನಿಮಗೆ ಬೇಸಿಕ್ ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಓಕೆನಾ, ಇವೆಲ್ಲ ಬೇಸಿಕ್. ಇದು ಬೇಸಿಕ್ ಅಂತ ಅಂದರೆ ಸಣ್ಣ ಸಣ್ಣ ಕ್ವಶನ್ಸ್ಗಳನ್ನು ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅಂತ ಮೊದಲು ಸಣ್ಣ ಕ್ವಶನ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ನಿಮಗೆ ಡೈರೆಕ್ಟಾಗಿ ನಾನು ಎಕ್ಸಾಮ್ ಲೆವೆಲ್ ಕ್ವಶನ್ಸನ್ನು ತೆಗೆದುಕೊಂಡು ಬಂದೆ ಅಂತ ಅಂದರೆ ನಿಮಗೆ ಬೇಜಾರಾಗಿ ಕ್ಲಾಸನ್ನೇ ನೋಡಲ್ಲ ನೀವು. ಓಕೆನಾ, ಕ್ಲಾಸ್ನೇ ನೋಡಲ್ಲ. ಅದಕ್ಕಾಗಿ ಈಸಿಯಾಗಿ ಸಣ್ಣದಾಗಿ ನಾನೇನು ಮಾಡ್ತಿದ್ದೇನೆ ಅಂತಂದರೆ ಟಫ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೇನೆ. ಇದು 4ನೇ ತರಗತಿ ಆಗಿರೋದ್ರಿಂದ ಇನ್ಮೇಲೆ ಮುಗೀತು, ಎಲ್ಲ ಈಸಿ ಕ್ವಶನ್ಸ್ ಮುಗೀತು. ನೆಕ್ಸ್ಟು ಬರ್ತಕ್ಕಂಥ ತರಗತಿಗಳು ಟಫ್ನೆಸ್ ಸ್ವಲ್ಪ ಜಾಸ್ತಿ ಬರ್ತಾ ಹೋಗ್ತಿದೆ. ಮತ್ತು ಟಾಪಿಕ್ ವೈಸ್ ಬರುತ್ತೆ ನಿಮಗೆ. ಓಕೆನಾ, ಯಾವುದು ಇಂಪಾರ್ಟೆಂಟಾಗಿ ನಿಮಗೆ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ ಅದೇ ಟಾಪಿಕ್ ವೈಸ್ ನಾನು ತೆಗೆದುಕೊಂಡು ಬರ್ತಾ ಹೋಗ್ತೇನೆ. ಅದನ್ನು ನೀವು ಏನು ಮಾಡೋದಿಲ್ಲ, ನೋಡ್ಕೊಳ್ತಾ ಹೋಗಿ. ಓಕೆನಾ, ನೆಕ್ಸ್ಟು ಇದರ ಬಗ್ಗೆ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡಿದ್ದು ಯಾವಾಗ ಅಂತ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ಪತನದ ನಂತರ ಈ ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧ ಏನಿದೆ ಅದು ಕೊನೆಗೊಳ್ಳುತ್ತೆ. ಮತ್ತು ಇಲ್ಲಿ ಮೈಸೂರು ರಾಜ್ಯವನ್ನು ವಿಶಾಲ ಮೈಸೂರು ಎಂದು ಮರುನಾಮಕರಣ ಮಾಡಿದ ವರ್ಷ ಅಂತ ಕೇಳಿದರೆ ಯಾವಾಗಪ್ಪ ಈ ಒಂದು ಮೈಸೂರು ರಾಜ್ಯವನ್ನು ವಿಶಾಲ ಮೈಸೂರು ಅಂತ ಮರುನಾಮಕರಣ ಯಾವಾಗ ಮಾಡಿದ್ದು? 1956 ನವೆಂಬರ್ 1ನೇ ತಾರೀಕು. ನಮ್ಮ ಒಂದು ಕರ್ನಾಟಕ ಏಕೀಕರಣ ಆದ ದಿನದಂದು ಇದನ್ನು ಮೈಸೂರು ಅಥವಾ ವಿಶಾಲ ಮೈಸೂರು ಅಂತ ಕರಿತಾ ಇದ್ರು ಅವಾಗ. ಅದಕ್ಕಾಗಿ ಆಪ್ಷನ್ ಇಲ್ಲಿ 1956 ಸರಿ. ಡೇಟ್ ಕೇಳಿದರೆ ನವೆಂಬರ್ 1. ಓಕೆನಾ, ನವೆಂಬರ್ 1 ಇದು ಕೂಡ ಕೇಳಬಹುದು, ನೆನ್ಪಿಡಿ. ಅದೇ ರೀತಿ ಬನ್ನಿ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತು, 1973ರಲ್ಲಿ ಮರುನಾಮಕರಣವನ್ನು ಮಾಡ್ತಾರೆ. ಅದೇ ರೀತಿ ನೋಡಿ, ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನಾಗಿ ಆಚರಿಸಲು ಮುಖ್ಯ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನೋಡಿ, 1956ರಲ್ಲಿ ಕನ್ನಡ ಭಾಷಿಕ ಪ್ರದೇಶಗಳನ್ನು ವಿಲೀನಗೊಳಿಸಲಾಯಿತು ಅಂತ, ಅಂದರೆ ಏಕೀಕರಣ ಆಯಿತು ಅಂತ. ಎರಡನೇ ನೋಡಿ, 1973ರಲ್ಲಿ ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಅಂತ. ಓಕೆನಾ, ಯಾಕಪ್ಪ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರೆ ಅಂತಂದರೆ ಎರಡೂ ಕಾರಣಗಳಿಂದಾಗಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಎರಡೂ ಕಾರಣಗಳಿಂದಾಗಿ ಇದನ್ನು ಆಚರಣೆಯನ್ನು ಮಾಡ್ತೀವಿ. ಅದೇ ರೀತಿ ಬನ್ನಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಯಾವ ಬ್ರಿಟಿಷ್ ಅಧಿಕಾರಿ ವಿರುದ್ಧ ಹೋರಾಡಿದರು ಅಂತ ಕೇಳಿದರೆ ಯಾರ ವಿರುದ್ಧ ಹೋರಾಡಿದ್ರಪ್ಪ ಅಂತಂದರೆ ಠಾಕರೆ ಅಂತಕ್ಕಂಥವನು, THOCKERY, ಠಾಕರೆ ಅಂತಕ್ಕಂಥವನು. ಇಲ್ಲಿ ನಾನು ಏನಪ್ಪ ಅಂತಾರೆ ಠೇಕರ್ ಅಂತ ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷ್ ಅಧಿಕಾರಿಯ ಅಂದರೆ ಠೇಕರ್ ಅವರ ಒಂದು ವಿರುದ್ಧ ಏನು ಮಾಡ್ತಾರೆ, ಹೋರಾಡ್ತಾರೆ. ಓಕೆನಾ, ನಿನ್ನೆ ಇದು ರಿಪೀಟ್ ಆಗಿದ್ದು ಅಂತ ಕಾಣುತ್ತೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಕೇಳಿದರೆ ಹರ್ಡೇಕರ್ ಮಂಜಪ್ಪ ಅವರನ್ನು ಕರೀತಾರೆ. ಅದೇ ಭಾರತದ ಗಾಂಧಿಯನ್ನು ಗಡಿನಾಡ ಗಾಂಧಿ ಅಂತ ಯಾರನ್ನು ಕರೀತಾರೆ ಅಂತ ಇಲ್ಲಿ ಕೇಳಿದರೆ ಯಾರಿಗೆ ನೀವು ಆನ್ಸರನ್ನು ಮಾಡ್ತೀರಾ? ಆನ್ಸರ್ ಮಾಡಿ ನೋಡೋಣ. ಭಾರತದ ಗಡಿನಾಡ ಗಾಂಧಿ.
ಓಕೆ, ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಅಂತ ಕೇಳಿದರೆ ಈಗ ಪ್ರೆಸೆಂಟಾಗಿ ಚೇಂಜ್ ಆಗಿದ್ದಾರೆ. ಓಕೆನಾ, ನಾನು ಈ ಒಂದು ಕ್ವಶನ್ಸ್ ಫ್ರೇಮ್ ಮಾಡಬೇಕಾದ್ರೆ ದೇವರಾಜ ಅರಸು ಅವರಿದ್ದರು. ಈಗ ಪ್ರೆಸೆಂಟಾಗಿ ಯಾರಿದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ಸಿದ್ದರಾಮಯ್ಯನವರಿದ್ದಾರೆ. ದೇವರಾಜ ಅರಸು ಅವರು ಸೆಕೆಂಡ್ ಪೊಸಿಷನ್ಗೆ ಹೋಗಿದ್ದಾರೆ. ದೇವರಾಜ ಅರಸು ಅವರು ನಾನು ಕ್ವಶನ್ಸ್ ಫ್ರೇಮ್ ಮಾಡೋ ಟೈಮಲ್ಲಿ ಅವರಿದ್ದರು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನು ಕೊಡ್ತೇನೆ, ಆಪ್ಷನ್ ಸಿ ಕೊಡ್ತೇನೆ. ಬಟ್ ನಿಮಗೆ ಎಕ್ಸಾಮ್ಸಲ್ಲಿ ಸಿದ್ದರಾಮಯ್ಯ ಏನೋ ಆಪ್ಷನ್ ಬಂತು ಅಂತ ಅಂದರೆ ಸಿದ್ದರಾಮಯ್ಯನ ಹಾಕಿ. ಓಕೆ, ಅದೇ ರೀತಿ 1967ರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಕೃತಿ ಅಂತಂದರೆ ಕುವೆಂಪು ಅವರು ಬರೆದಿದ್ದರು. ಕುವೆಂಪು ಅವರ ಒಂದು ಕೃತಿ ಯಾವುದು ಇದರಲ್ಲಿ? ಮೂಕಜ್ಜಿಯ ಕನಸುಗಳು ಅಂತೂ ಅಲ್ಲ, ನಾಲ್ಕು ತಂತಿನೂ ಕೂಡ ಅಲ್ಲ, ಭಾರತ ಸಿಂಧು ರಶ್ಮಿನೂ ಅಲ್ಲ, ರಾಮಾಯಣ ದರ್ಶನ ಹೌದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ರಾಮಾಯಣ ದರ್ಶನಂ ಅಂತ. ಅರ್ಥ ಆಯ್ತಾ? ಅದೇ ರೀತಿ ಬನ್ನಿ, ಮೂಕಜ್ಜಿಯ ಕನಸುಗಳು ಕೃತಿಯ ಲೇಖಕರು ಯಾರು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇದು. ಇಂಥ ಪ್ರಶ್ನೆಗಳು ಬರ್ತವೆ, ಬಟ್ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಬುಕ್ಕು ಯಾರ್ಯಾರು ಬರೆದವ್ರು ಅಂತಲೇ ಗೊತ್ತಿರಲ್ಲ. ಮೂಕಜ್ಜಿಯ ಕನಸುಗಳನ್ನು ಶಿವರಾಮ್ ಕಾರಂತ್ ಅವರು ಬರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಮಾಯಣ ದರ್ಶನಂ ಕೃತಿಯ ಲೇಖಕರು ಯಾರು ಅಂತ ಕೇಳಿದರೆ ಈಸಿ, ಇದು ಕುವೆಂಪು ಅವರ ಒಂದು ರಾಮಾಯಣ ದರ್ಶನಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದರೆ ಸೇಮ್ KV ಪುಟ್ಟಪ್ಪ ಅವರು ಅಥವಾ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತಾರೆ ಅಂತ ಇಲ್ಲಿ ಕೇಳಿದರೆ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹರು ಅಂತ ಇಲ್ಲಿ ಕರೀತಾರೆ. ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ನೋಡಿ, ಇಂಥ ಪ್ರಶ್ನೆ ಕೇಳಿಬಿಟ್ರೆ ಏನು ಮಾಡ್ತೀರಾ ನೀವು? ಇವೆಲ್ಲ ಈಸಿ ಕ್ವಶನ್ಸ ನಿಮಗೆ. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದರೆ ನೋಡಿ, ಆನ್ಸರ್ ಮಾಡಿ ನೋಡೋಣ. ಯಾರು ಆನ್ಸರ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಇದೇ ಕ್ವಶನಿಗೆ ಆನ್ಸರ್ ಮಾಡಿ ಅಂತಾನೆ ತುಂಬ ವಿದ್ಯಾರ್ಥಿಗಳು ಆನ್ಸರ್ ಮಾಡಲ್ಲ. ಎಲ್ಲೋ ಹೆಚ್ಚು ಕಡಿಮೆ 1-2 ವಿದ್ಯಾರ್ಥಿಗಳು ಕಾಮೆಂಟ್ ಹಾಕ್ತಾರೆ. ಅದೇ ಸೇಮ್ ಕಾಮೆಂಟನ್ನು ನೋಡಿಕೊಂಡು ಇನ್ನೊಬ್ಬರು ಕಾಮೆಂಟ್ ಮಾಡ್ತಾರೆ. ಬಟ್ ಇಲ್ಲಿ 1966ರಲ್ಲಿ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೊಯ್ಸಳರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ತುಂಬ ಈಸಿ, ಹಳೇಬೀಡು ಅಥವಾ ದ್ವಾರ ಸಮುದ್ರದ ಹೊಯ್ಸಳರು ಅಂತಲೇ ಕರಿತೀವಿ. ಬೇಲೂರು ಅಂತ ಹಾಕಬೇಡಿ, ಎಲ್ಲರೂ ಕೂಡ ಹಳೇಬೀಡು ಅಂತ ಹಾಕ್ಕೊಳ್ಳಿ. ಯಾಕೆ ಅಂದರೆ ಬೇಲೂರು ಕೂಡ ಆಪ್ಷನಲ್ಲಿ ಇರುತ್ತೆ. ದ್ವಾರ ಸಮುದ್ರ ಈಸ್ ದ ರೈಟ್ ಆಪ್ಷನ್. ಅಂದರೆ ಕರೆಕ್ಟಾಗಿ ಕೇಳಿದರೆ ದ್ವಾರ ಸಮುದ್ರ ಅಂತ ಕೇಳ್ತಾರೆ. ಹಳೇಬೀಡು ಕೇಳಿದ್ರು ಕೂಡ ಹಳೇಬೀಡು ಹಾಕಬೇಕು. ಓಕೆನಾ? ಅದೇ ರೀತಿ ಬನ್ನಿ, ಅಂಬಾವಿಲಾಸ ಎಂದು ಕರೆಯಲ್ಪಡುವ ಪ್ರಸಿದ್ಧ ಅರಮನೆ ಯಾವುದು ಅಂತ ಕೇಳಿದರೆ ಮೈಸೂರು ಅರಮನೆಯನ್ನು ಅಂಬಾವಿಲಾಸ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕರ್ನಾಟಕದಲ್ಲಿ ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಹಂಪಿ ಮತ್ತು ಪಟ್ಟದಕಲ್ಲು ಎ ಮತ್ತು ಬಿ 2, ಬೇಲೂರು ಮಾತ್ರ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಈಗ ಎ ಮತ್ತು ಬಿ 2 ಮಾತ್ರ ಅಂತಲೂ ಹೇಳಿದರೂ ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ಬೇಲೂರು ಮತ್ತು ಹಳೇಬೀಡು ಮತ್ತು ಸೋಮನಾಥಪುರ ಈ 3 ಕೂಡ ಇಲ್ಲಿ ಯುನೆಸ್ಕೋ ವಿಶ್ವ ಪರಂಪರಾ ತಾಣಕ್ಕೆ ಸೇರಿದ್ದಾವೆ. ಹಾಗಾಗಿ ಇಲ್ಲಿ ಹಂಪಿ ಕೂಡ ಹೌದು, ಪಟ್ಟದಕಲ್ಲು ಕೂಡ ಹೌದು, ಬೇಲೂರು ಕೂಡ ಹೌದು. ಮಾತ್ರ ಅಂತ ತೆಗೆದುಬಿಟ್ಟು ಇಲ್ಲಿ ಸಿ ಅಂತ ಆಪ್ಷನ್ ಹಾಕ್ಕೊಂಬಿಡಿ. ಎ ಬಿ ಸಿ 3 ಕೂಡ, ಈ 2 ಅಂತ ತೆಗೆದುಬಿಡಿ, ಇಲ್ಲಿ 3 ಕೂಡ ಅಂತ ಹಾಕ್ಕೊಳ್ಳಿ. ಓಕೆನಾ? 3 ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಆಗಿದ್ದಾವೆ. ಅದೇ ರೀತಿ ಬನ್ನಿ, ಮೈಸೂರು ರಾಜ್ಯದ ರಾಜಪ್ರಮುಖರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಯಾವ ವರ್ಷದವರೆಗೆ ಸೇವೆಯನ್ನು ಸಲ್ಲಿಸಿದರು ಅಂತ ಇಲ್ಲಿ ಕೇಳಿದರೆ 1956ರವರೆಗೆ. ಅಂದರೆ ನಮಗೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಲ್ವಾ. ಇನ್ನೂ ಕೂಡ ಮೈಸೂರರ ಆಡಳಿತ ಯಾರ ಹತ್ರ ಇತ್ತು? ಒಡೆಯರ ಆಡಳಿತದಲ್ಲಿತ್ತು. ಅದಕ್ಕಾಗಿ ಮೈಸೂರು ಚಲೋ ಚಳುವಳಿಯನ್ನು ಶುರು ಮಾಡ್ತಾರೆ. ಈ ಒಂದು ಮೈಸೂರು ಚಲೋ ಚಳುವಳಿಯನ್ನು ಶುರು ಮಾಡಿಕೊಂಡು ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಯಾರಪ್ಪ ಮೊದಲ ಮುಖ್ಯಮಂತ್ರಿ? ರೆಡ್ಡಿಯವರು. ರೆಡ್ಡಿಯವರು ಏನಾಗ್ತಾರೆ? KC ರೆಡ್ಡಿಯವರು ಮೊದಲ ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರೆ. ಬಟ್ ಇನ್ನೂ ಕೂಡ ಒಡೆಯರ ಮನೆತನದವರು ಇನ್ನೂ ಇರ್ತಾರೆ. ಯಾವಾಗ ಅವರ ಒಂದು ಒಡೆಯರ ಒಂದು ಮನೆತನದ ಒಂದು ರಾಜ್ಯ ಪ್ರಮುಖರೇನಿದ್ದಾರೆ ಅವರು ಯಾವ ವರ್ಷದವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಅಂದರೆ 1956ರವರೆಗೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಟಿಪ್ಪು ಸುಲ್ತಾನ್ ಅವರ ಸುಲ್ತಾನರ ಕಾಲದಲ್ಲಿ ಕರ್ನಾಟಕದ ಪ್ರಮುಖ ಘಟನೆ ಯಾವುದು ಅಂತ ಕೊಟ್ಟಿದ್ದಾರೆ. ಮೈಸೂರು ಬ್ರಿಟಿಷರ ಸಾಮ್ರಾಜ್ಯದ ಭಾಗವಾಗುವುದು, ಟಿಪ್ಪು ಸುಲ್ತಾನನ ಮರಣ. ಕೆಳಗಿನ ಮತ್ತೆ ಎ ಮತ್ತು ಬಿ 2 ಅಂತ ಕೊಟ್ಟಿದ್ದಾರೆ, ಕೇವಲ ಎ ಮಾತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ಸರಿಯಾದ ಆಪ್ಷನು ಎಲ್ಲರೂ ಕೂಡ ನೀವೇನು ಮಾಡಬೇಕು? ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಮತ್ತೆ ಇನ್ನೊಂದು ಹೊಸ ತರಗತಿಯೊಂದಿಗೆ ಸಿಗೋಣ. ಯಾರ್ಯಾರಿಗಾದರೂ ನಿಮಗೇನಾದರೂ GK ಬೇಕು ಅಂತ ಅಂದರೆ ನಾನು ಒಂದ್ಸಲಿ ಸ್ಕ್ಯಾನರ್ ತೋರಿಸ್ಬಿಡ್ತೇನೆ, ನೀವು ತಗೊಳ್ಳಿ. GK ಕೋರ್ಸ್ ಬೇಕು ಅಂತ ಅಂದರೆ, ಯಾಕೆಂದರೆ ನಮ್ಮ ತರಗತಿಗಳು ಯಾವ ರೀತಿ ಇದ್ದಾವೆ ಅಂತ ನಿಮಗೆ ಗೊತ್ತಾಗ್ತದೆ. ಓಕೆನಾ? ಎಷ್ಟು ಚೆನ್ನಾಗಿದ್ದಾವೆ ಅಂತ. ಅದಕ್ಕಾಗಿ ಕೋರ್ಸ್ ಬೇಕಿದ್ರೆ ತಗೊಳ್ಳಿ. ಮತ್ತೆ ಇನ್ನೂ ನಮಗೆ ಕರೆಂಟ್ ಅಫೇರ್ಸ್ ಮಾತ್ರ ಬೇಕು ಸರ್ ಅಂತಕ್ಕಂಥವ್ರು ನೋಡಿ,
ಇಲ್ಲೊಂದು ಕೋರ್ಸ್ ಇದೆ ಕರೆಂಟ್ ಅಫೇರ್ಸ್ ಅಂತಲೇ. ಪ್ರಚಲಿತ ಘಟನೆಗಳಿಗೆ ಬರೀ 60 ರೂಪಾಯಿಯಲ್ಲಿ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ನ ಕೊಡ್ತೀವಿ. ಓಕೆನಾ, ಅದಕ್ಕಾಗಿ ಈ ಒಂದು ಸ್ಕ್ಯಾನರ್ ಯೂಸ್ ಮಾಡಿಕೊಂಡು 60 ರೂಪಾಯಿ ಸೆಂಡ್ ಮಾಡಿ ಕರೆಂಟ್ ಅಫೇರ್ಸನ್ನು ಕೂಡ ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಕೋಬೋದು. ಇವತ್ತಿನ ತರಗತಿ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.